ಗೀತಾ, ಗೀತಾ, ಏನ್ ಮಾಡ್ತಿದ್ಯಮ್ಮ? ಥೋ, ಈ ಹುಡುಗಿ ಒಂದು ಬರೀ ಆ ಕೆಲ್ಸ ಈ ಕೆಲ್ಸ ಅಂತ ಕುಂತಿರ್ತಾಳೆ. ಒಂಚೂರು ಹೊರಡೋಣ, ಬೇಗ ಬೇಗ ರೆಡಿ ಆಗಮ್ಮ, ಬೀಗ್ ರೂಟಕ್ಕೆ ಹೋಗ್ಬೇಕು, ನಮ್ಮ ಅಣ್ಣ ಮಗಂದು ಅಂತ ಹೇಳಿದ್ದೀನಿ. ಅಷ್ಟೆಲ್ಲ ಈ ಹುಡುಗಿಗೆ ಇಷ್ಟೊತ್ತಾದ್ರೂ ಇನ್ನು ಹೊರಟಾಳೋ ಇಲ್ವೋ? ಈ ನಮ್ಮ ಪಾಪ್ನು ನಮ್ಮ ಅಜ್ಜ ಹತ್ರ ಹೋದ್ರು ಅಂತ ನೋಡೋಣಪ್ಪ. ಅಲ್ಲೇ ಒತ್ತಾಗ್ತಾ ಬಂತು, ಅಲ್ಲೇ 12 ಗಂಟೆ. ಇಲ್ಲಿಂದ ನಾವು ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಬರೋದು ಯಾವಾಗ ಇನ್ನು? ಈ ವಜ್ಜ ಬೇಗ ಬಾರಾಜ, ಒಂದ್ 11 ಗಂಟೆ ಆತಿಗೆ ಅಂತ ಹೇಳಿದೀನಿ, ಹಂಗೂ ಬಂದಿಲ್ವಲ್ಲ ಈ ವಜ್ಜ. ಗೀತಾ, ಗೀತಾ, ರೆಡಿ ಆದ್ದೇನಮ್ಮ ಬೇಗ? ಈ ಹುಡುಗಿ ಒಂದು ಎಷ್ಟು ಕೂಗಿರು ಆಚೆಗೆ ಬರ್ತೀವಲ್ಲ, ಅದ್ ಏನ್ ಮಾಡ್ತೀವ ಅಂತ ಕಾಣೋಣ ಒಳಗಡಿಕೆ ಹೋಗಿ ನೋಡ್ತೀನಿ ತಡಿ ನಾನೇ. ಗೀತಾ, ಗೀತಾ, ಇನ್ನು ಎಷ್ಟೊತ್ತಮ್ಮ ರೆಡಿ ಆಗೋದು? ಬಂದೇತೆ, ಬರ್ತಾ ಇದ್ದೀನಿ ರೀ. ಆಯ್ತು, ಮುಗಿತೀನೇನು? ಅಯ್ಯೋ ಬಾರಮ್ಮ ಬೇಗ, ಎಷ್ಟೊತ್ತಂತ ಕಾಯ್ಕೊಂಡು ನಿಂತ್ಕೊಳ್ಳ ನಾನುವೆ. ಬಾ ಬಿರ್ಬಿರ್ರಿ ರೆಡಿಯಾಗಿ. ಇದ್ಯಾಕಮ್ಮ ಇಷ್ಟೊತ್ತಾದ್ರು ಇನ್ನೂ ರೆಡಿನೇ ಆಗಿಲ್ಲ? ಯಾಕೆ ಬೀಗ್ ರೂಟಕ್ಕೆ ಹೋಗೋಣ, ನಮ್ಮ ಅಣ್ಣ ಮಗಂದು ಅಂದಿದ್ದು ಮರ್ತೋದ? ಓ ಇಲ್ಲ ಕಣತ್ತೆ, ಮರ್ತೇನು ಹೋಗ್ಲಿಲ್ಲ. ಈಗ ನಾನು ಎಲ್ಲಿ ಬರಕ್ ಹೋಗನತ್ತೆ, ಈ ಬೈಕಲ್ಲಿ ನೀನು ಪಾಪನುವೆ ಮಾವಯ್ಯ 3 ಜನಕ್ಕೆ ಸರಿ ಆಗುತ್ತೆ. ನನಗಿನ್ನೆಲ್ಲಿ ಜಾಗ ಆಗಲ್ಲಲ್ಲಿ, ನೀವೇ 3 ಜನ ಹೋಗಿ ಇನ್ನೇನು. ಅಲ್ಲ ಕಣಮ್ಮ, ನಿಮ್ ತವ್ರ ಮನೆ ಕಡೆ ಫಂಕ್ಷನ್ಗಳಾದ್ರೆ ಫಸ್ಟ್ ರೆಡಿ ಆಗಿರ್ತೀಯ, ಅದ್ರ ಬೇರೆ ನನಗೆ ಬನ್ನಿಯತ್ತೆ ಹೋಗೋಣ ಅಂತ ಅಷ್ಟೊಂದು ಇದ್ ಮಾಡ್ತೀಯ. ನಮ್ಮ ಅಣ್ಣ ಮಗನ್ ಬೀಗ್ ರೂಟಕ್ಕೆ ಹೋಗೋಣ ಅಂದ್ರೆ ಇನ್ನೂ ರೆಡಿ ಆಗ್ದಂಗೆ ಕತೆ ಹೇಳ್ತಾ ನಿಂತಿದ್ಯಲ್ಲಮ್ಮ ನೀನು. ಅಯ್ಯೋ ಇಲ್ಲ ಕಣತ್ತೆ, ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ, ನೀವು ಹೋಗಿ ಸುಮ್ನೆ. ಈ ಬೈಕಲ್ಲಿ ಎಲ್ಲ ಆಗುತ್ತತ್ತೆ, 3 ಜನಕ್ಕಲ್ವ ಕುತ್ಕೊಳಕ್ ಆಗೋದು. ಬೇಡ, ಈಗ ಮಾವಯ್ಯ ಬೇರೆ ಸರಿಯಾಗಿ ಓಡ್ಸಕ್ಕಾಗಲ್ಲ, ಇಕ್ಕಟ್ಟಲ್ಲಿ ಬೇಡ, ಹೋಗಿ ನೀವು. ಸರಿ ಸರಿ ಕಣಮ್ಮ, ಈ ಪಾಪನುವೆ ನಿಮ್ ಮಾವಯ್ಯನು ಎಲ್ಲೋದ್ರು ಅಂತ ನೋಡ್ದ? ಮಾವ ಇನ್ನೆಲ್ಲ ಹೋಗ್ತಾರತ್ತೆ, ಹಸ್ಗಳಿಗೆ ಒಂಚೂರು ನೀರ್ ಕುಡಿಸ್ಬಿಟ್ಟು ಮೇವ್ ಹಾಕ್ಬರ್ತೀನಿ ಅಂತ ತೋಟತ್ತ ಹೋಗ್ಬರ್ತೀನಿ. ನಿಮ್ ಅತ್ತೆಗೆ ರೆಡಿ ಆಗಿ ಕೇಳಮ್ಮ, ಬೇಗ ಬೇಗ ಬಂದ್ಬಿಡ್ತೀನಿ ಅಂತ ಹೇಳೋದ್ರು. ಬರ್ತಾ ಇನ್ನೇನ್ ತಡೀರಿ. ಈ ಪಾಪ ಎತ್ಲಾಗೋದ್ನಮ್ಮ, ಇಷ್ಟೊತ್ತಾದ್ರು ಅವನು ರೆಡಿ ಆಗಿರಂಗಿಲ್ಲ ಇನ್ನು. ಎಲ್ಲಿ ಆಟ ಆಡಕ್ ಹೋಯನ, ಇನ್ನು ಬಂದಿಲ್ವಾ? ಇಲ್ಲ ಕಣತೆ, ಅವ್ನು ರೆಡಿ ಆಗ್ಬಿಟ್ಟು ಇಲ್ಲ ಸ್ಕೂಲ್ ಮಂತ ಹೋಗ್ ಬರ್ತೀನಿ ಕಣಮ್ಮ, ತಾತ ಇನ್ನು ಬಂದಿಲ್ವಲ್ಲ, ಹೋಗ್ ಬರ್ತೀನಿ ತಡಿ, ತಾತ ಬರೋದ್ರಲ್ಲಿ ಅಂತ ಹೋದ. ಹುಡುಗ ಪ್ರದೀಪನ್ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೋಗ್ಯಾನ್ ಕಣತ್ತೆ, ಇನ್ನೇನ್ ಬರ್ತಾನ್ ಬನ್ನಿ ಅವನುವೆ. ಅಜಯ್, ಅಜಯ್, ಏನ್ ಮಾಡ್ತಿದ್ದೆ ಅಜ್ಜಿ? ಓಹೋ ಬಂದೇನೋ, ಬಾರೋ ನನ್ ಕರಿ ಬಂಗಾರ, ಎಲ್ಲಿಗೆ ಹೋಯ್ತು ಇಷ್ಟೊತ್ತು ರೆಡಿ ಆಗ್ಬಿಟ್ಟು? ಅಯ್ಯೋ ಎಲ್ಲಿಗೆ ಹೋಗೋಣಜಿ, ಆ ಪ್ರದೀಪ್ ಬೇರೆ ಬಾರೋ ಮಂಜ ಒಂದ್ ಗಳಿಗೆ ಆಟ ಆಡ್ಕೊಂಡು ಹೋಗುವಂತೆ ಅಂತ ಏನ್ ಹಿಂಸೆ ಕೊಡ್ತಿದ್ದ. ಅದಕ್ಕೆ ಇಲ್ಲ ಕಣೋ, ನಮ್ಮ ಮಾಮಂದು ಬೀಗ್ ರೂಟಕ್ಕೆ ಹೋಗ್ತಿದ್ದೀನಿ ನಾನು, ಈಗ ಬರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬರೋಣ ಅಂತ ಹೋಯ್ದೆ ಕಣಜಿ. ಎಲ್ಲಿ ತಾತ ಇಷ್ಟೊತ್ತಾದ್ರೂ ಬಂದಿಲ್ಲ ಇನ್ನು. ಅಮ್ಮ ನೀನ್ ಬರ್ತಿಲ್ವೇನಮ್ಮ ಬೀಗ್ ರೂಟಕ್ಕೆ? ಪಾಪ, ಆ ಬೈಕಲ್ಲಿ ಎಲ್ಲಿ ಕುತ್ಕೊಂಡು ಜಾಗ ಆಯ್ತು, ನೀನುವೆ ನಿಮ್ಮ ಅಜ್ಜಿವೆ ನಿಮ್ ತಾತ ಹೋಗಿ ನೀವೇ. ಏನ ಪಾಪ, ಅಲ್ಲೆಲ್ಲೂ ಬರ್ಬೇಕಾರೆ ನಿಮ್ ತಾತ ಕಾಣ್ಲಿಲ್ವೇನು? ಅಯ್ಯೋ ಇಲ್ಲ ಕಣಜ್ಜಿ, ಈ ತಾತ ಆಗ್ಲೇನೆ ಹೋಗ್ ಒಂಚೂರು ಹಸ್ಗಳಿಗೆ ನೀರ್ ಕುಡ್ಸಿ ಮೇವ್ ಹಾಕ್ಬತ್ತೀನಿ, ರೆಡಿ ಆಗಿರೋ ಪಪ್ಪ ಅಂತ ಹೇಳೋತು. ನೋಡಿರಿ ಇಷ್ಟೊತ್ತಾದ್ರೂ ಬರ್ಲಿಲ್ಲಪ್ಪ ಈ ತಾತ. ಹೂ ಕಣೋ, ಈ ತಾತ ಇನ್ನು ಅಲ್ಲಿ ಎಲ್ಲೋ ಕುಂತಿದೆ ಅಂತ ಕಾಣೋಣ. ಬೇಗ ಹೋಗಿ ಬರೋಣ ಅಂದ್ರೆ ಈ ವೈದ್ಯ ಮಳೆ ಗಿಡ ಸ್ಟಾರ್ಟ್ ಆಗ್ಬಿಟ್ರೆ ಏನ್ ಮಾಡೋದು? ಆ ಕಡೆಯಿಂದ ಬರೋತಿಗೆ ಇರಜ್ಜಿ, ಅಲ್ಲಿ ಶಿವಣ್ಣನ ಅಂಗಡಿ ಗಿಂಗಡಿತಾವೆಲ್ಲಾರ ಕುಂತಿತ್ತೇನೋ, ನೋಡ್ಕೊಂಡ್ ಬರ್ತೀನಿ ತಡಿ. ಇಲ್ಲ ಪಾಪ, ಏನು ಬಾಳಕಂಬಾರು, ಆ ಅಜ್ಜಿ ಕಡೆಗ್ ಬಂದು ಆಮೇಲೆ ನೀನ್ ಅಲ್ಲಿ ನೋಡಿಕೊಂಡು ಹೋಗಿ ನೀನು ಬೇರೆ ಕಾಯ್ಕೊಂಡು ಕುತ್ಕೊಳಕ್ಕಾಗಲ್ಲ. ಬಾ ಸುಮ್ನೆ ಮಂತವನೇ, ಬರುತ್ತೀನಿ ನಿಮ್ಮ ಅಜ್ಜ ನೋಡೋಣ. ಅಲ್ಲ ಕಣಮ್ಮ, ನೀನ್ ಹೆಂಗಿದ್ರು ಬರಲ್ಲ ಅಂತ ಹೇಳ್ಕೊಂಡಿದ್ದಲ್ಲ, ನಿಮ್ ಮಾವಯ್ಯಗೆ ಒಂಚೂರು ನಾನೇ ಹೋಗಿ ತೋಟತ್ತವ ಹಸ್ಗಳಿಗೆ ನೀರ್ ಕುಡಿಸ್ಬಿಟ್ಟು ಮೇವಾಗಿ ಬರ್ತೀನಿ ಮಾವಯ್ಯ, ನೀವು ರೆಡಿ ಆಗ್ಬಿಟ್ಟು ಹೋಗಿ ಬನ್ನಿ ಬೇಗ ಅಂತ ಹೇಳೋದ್ ಬಿಟ್ಟು ಅವ್ರನ್ನ ಕಳ್ಸಿದ್ಯಲ್ಲ ಮತ್ತ ಆಡ್ತಾವ ಈಗ. ಅಯ್ಯೋ ನಾನು ಹೇಳ್ದೆ ಕಣತ್ತೆ, ಏನ್ ಮಾಡೋಣ ಮಾವಯ್ಯ ಕೇಳಲಿಲ್ಲ. ನೀನ್ ಅದೇನ್ ಒಳಗಡೆ ಕೆಲಸ ನೋಡ್ಕೊ ಹೋಗಮ್ಮ, ಏನ್ ಪಾತ್ರಗಿದ್ರೆ ಇರೋದು ಇಲ್ಲ ಬಟ್ಟೆ ಗಿಟ್ಟೆ ತೊಳ್ಕೊಂಡು ಏನ್ ಕೆಲಸ ನೋಡ್ಕೊಂಡು ನೀನ್ ಬಂಗವ ಅಂತ ಹೇಳಿ ಹೋಗ್ ಬರ್ತೀನಿ ಅಂತ ಹೋದ್ರು. ಈ ನಮ್ ತಾತ ಒಂದು ಎಲ್ಲಾರು ಹೊರಡ್ಬೇಕಾದ್ರೆ ಹಿಂಗ್ ಮಾಡುತ್ತೆ. ಏನ್ ಮಾಡೋದು ಈ ತಾತನ? ಇಲ್ಲ ಪಾಪ, ಅಲ್ಲೆಲ್ಲಾರ ಶಿವಣ್ಣನ ಟೀ ಅಂಗಡಿತಾವ ಎಲ್ಲಾರ ಕುಂತಾರೆ, ಹೋಗಿ ಒಂಚೂರು ಬಿರ್ನೆ ನೋಡ್ಕೊಂಬತ್ತೀಯೇನು? ಹೂಕೊಂಡ್ ತಡಿಯಮ್ಮ, ಹೋಗಿ ಹಿಂಗ್ ಬರ್ತೀನಿ ತಡಿ. ಎಷ್ಟೊತ್ತು ಸೈಕಲ್ ಅಲ್ಲಿ ಹೋಗಿ ಬರೋದಲ್ವಾ, ಬೇಗ ಹೋಗಿ ಬರ್ತೀನಿ ತಡಿ. ಓ ಎಲ್ಲ ದೊಡ್ಡ ಮನುಷ್ಯ,
ನೀನ್ ಸೈಕಲ್ ಹೋಗೋದೇ ಬೇಡ ಕಣು. ಹೋಗಿ ಹಂಗೆ ನಡ್ಕೊಂಡು ಹೋಗಿ ನಡ್ಕೊಂಡ್ ಬಾ ಹೋಗು. ಅಲ್ಲೆಲ್ಲಾರ ಅರ್ಜೆಂಟ್ ಅಲ್ಲಿ ಹೋಗಿ ಅಲ್ಲೆಲ್ಲಾರ ಸೈಕಲ್ ಬೇರೆ ಬಿದ್ದು ಎದ್ದು ಬಂದ್ಯಾ. ಆ ಹೊಸ ಸೈಕಲ್ ಕೊಡಿಸ್ಬೇಡ ಅಂದ್ರೆ ನಿಮ್ ತಾತ ಕೊಡಿಸ್ಬಿಟ್ಟು ತಲೆ ಎತ್ತಿಲ್ವಲ್ಲ ನಿಂದು ಹಂಗಾಡ್ತಿದ್ಯಾ. ಈ ವಜ್ಜೊಂದು ನಾನು ಏನ್ ಸೈಕಲ್ ಏನು ತಲೆ ಮೇಲೆ ಹೊತ್ಕೊಂಡು ಹೋಗ್ತೀನಿ ಏನಂಗ ಆಡ್ತೈತಿ. ನಾನು ಚೆನ್ನಾಗಿ ತುಳಿತೀನಪ್ಪ, ನಾನು ಚೆನ್ನಾಗಿ ಓಡಿಸ್ತೀನಿ. ಹಂಗೂ ನಮ್ಮ ಅಜ್ಜಿ ನೋಡಿ ಹಿಂಗ್ ಮಾತಾಡ್ತಿರುತ್ತೆ. ಈ ನಮ್ಮ ಅಜ್ಜಿದ್ ಯಾವಾಗ ನೋಡಿರೋ ತಪ್ಪಿದ್ದಲ್ಲ, ಏನಾರ ಒಂದ್ ಹೇಳ್ಕೊಂಡ್ ಬೈತಲೇ ಇರುತ್ತೆ. ಇಲ್ಲ ಪಾಪ, ಎಷ್ಟ್ ಜನ ಹೇಳಿದ್ರು ನಿಂಗೆ ಹಿಂಗೆಲ್ಲ ಹಿಂದಕ್ ತಿರುಗಿ ಅಜ್ಜಿಗೆಲ್ಲ ಮಾತಾಡ್ಬೇಡ ಅಂತ ಹೇಳಿ. ಸರಿ ಹೋಗು, ನೋಡ್ಕೊಂಬ ಹೋಗ್ ಬೇಗ. ಓ ಅಜಯ್, ಓ ತಾತ ಇಲ್ಲೇ ಬತ್ತೈತೆ ನೋಡಿಲ್ಲಿ. ಓ ಎಲ್ಲ ಪಾಪ, ಅಲ್ಲೇ ಬೀಗ್ರೂಟಕ್ಕೆ ಹೋಗ್ಬೇಕು ಅಂತ ತಕ್ಷಣ ನಿಮ್ಮ ಮಾಮಂದು ರೆಡಿಯಾಗಿ ನಿಂತಿದ್ಯಲ್ಲೋ. ಅಲ್ಲ ಕಣಜ, ಹೋಗ್ಬಿಟ್ಟು ಬೇಗ ಬರೋಣ, ಊಟ ಮಾಡ್ಕೊಂಡು ಮುಯ್ಯ ಹಾಕ್ಬಿಟ್ಟು ಅಂತ ನಾನು ಹೇಳಿ ಕಳ್ಸಿರೆ ನಿನ್ನ. ಬೇಗ ರೆಡಿ ಆಗುವಂತ ನೀನ್ ನೋಡಿದ್ರೆ ಹಸ್ಗಳಿಗೆ ಮೇವು ಹಾಕಿ ನೀರ್ ಕುಡ್ಸಕ್ ಹೋಗಿದಾರಜ. ಮತ್ತು ಹಂಗನ್ನಾಳು ಬೆಳಗಿಂದ ಅಲ್ಲಿ ಅವ್ರಿವ್ರು ಮಂತವ ಮಾತಾಡ್ಕೊಂಡು ಕೂತಿದ್ದಲ್ಲ, ನೀನೇ ಹೊಸಿ ಹೋಗಿ ನೀರು ಕುಡಿಸ್ಬರೋದಲ್ವೇನಿ. ಬೆಳಿಗ್ಗೆ ಒತ್ತಂತೆ ಹೋಗಿ ನೀರೇ ಕುಡಿಸ್ಬಂದು ಮೇವ್ಗೆ ಹಾಕಿ ಬಂದಿದ್ರಿ ನಾನು ಯಾಕೆ ಹೋಗ್ತಿದ್ದೆ. ಓ ನೋಡ್ದ ಈ ವಜ್ಜ ನನ್ ಮೇಲೆ ತಿರ್ಕೊಂಡಿದ್ದ. ನಾನೇನೋ ಹೋಗಿ ಬೇಗ ಬರೋಣ, ಮಳೆ ಗಿಡ ಸ್ಟಾರ್ಟ್ ಆದ್ರೆ ಏನ್ ಮಾಡೋಣ ಅಂತ ನಾನು ಹೇಳಿದ್ರೆ ನನ್ ಮೇಲೆ ಇದ್ ಮಾಡ್ತಿದ್ಯಪ್ಪ ನೀನು. ಮತ್ತು ಇನ್ನೇನು ಹೇಳ್ತಾರೆ ಹಿಂಗೆ, ನನಗೆ ಅಷ್ಟು ಜ್ಞಾನ ಇಲ್ವಾ, ಬೇಗ ಹೋಗಿ ಬರೋಣ ಅತ್ತಾಗೆ ಅಂತ ಹೇಳಿ ಹುಡುಗಿ ಹೋಗಿ ಹಸ್ಗಳು ಹಿಡ್ಕೊಂಬಂದು ಒಂಚೂರು ಮೇವ್ಗಿವು ತಂದಿರಮ್ಮ. ಅಷ್ಟೊತ್ತಿಗೆ ಹೋಗಿ ಬರ್ತೀವಿ ನಾವು ಹಾಲು ಕಿಲ್ ಕರಿಯೋತಿಗೆ. ಸರಿ ಕಮ್ಮವಯ್ಯ, ಇನ್ನೇ ನಾವ್ ಎರಡೇ ಹಸ್ಗಳಲ್ಲೂ ಹಾಲು ಕೊಡ್ತಿರವು, ಅವನ್ ಹಿಡ್ಕೊಂಬಂದು ಮೇವ್ ತಂದು ಹಾಕಂತೀನಿ ನಾನು. ನೀವು ನಿಧಾನಕ್ಕೆ ಬನ್ನಿ. ಇನ್ನೇನು ಅವ್ ಎರಡೇ ಹಸಲು ಹಾಲು ಕೊಡವು, ಹಾಲು ಕರ್ಕೊಂತೀರ, ನಾನು ಡೈರಿಗೆ ಹಾಕ್ಬರ್ತೀನಿ. ಸರಿ ಕಂತಾಳಮ್ಮ, ಇನ್ನೂ 5:30 6 ಗಂಟೆಗಲ್ವ ಡೈರಿ ಸ್ಟಾರ್ಟ್ ಆಗೋದು. ಅಷ್ಟೊತ್ತಿಗೆ ಬರ್ತೀವಿ ತಗ, ನಾವಿನ್ನೇ ಮಾಡ್ಬೇಕಲ್ಲಿ ಹೋಗಿ ಊಟ ಮಾಡಿ ಬರೋದಲ್ವ. ತಾತ ನೀನ್ ಹಿಂಗೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗ್ಬಿಡುತ್ತೆ. ಈ ವಜ್ಜಿ ನೋಡಿಲ್ಲಿ ಮುಸ ಅಂತೈತಿ. ನಮ್ಮ ಅಣ್ಣನ ಮಗಂದು ಬೀಗ್ರೂಟಕ್ಕೆ ಬೇಗ ಕರ್ಕೊಂಡು ಹೋಗ್ತಿಲ್ಲ ಈ ವಜ್ಜ ಅಂತ ಹೇಳಿ. ನಡಿ ಹೋಗೋಣ, ಹೊತ್ತಂತೆ ಹೋಗಿ ಬರೋಣ ನಡಿ. ಅಯ್ಯೋ ಬಾರ್ಲ ಪಾಪ, ಏನು ಇವ್ರ ಅಪ್ಪ ಮನೆಯಿಂದ ಎತ್ಕೊಂಬಂದಾಳು ನೋಡು, ಅದಕ್ಕೆ ಹೋಗಲ್ಲಿ ಕುತ್ಕೋಬೇಕು ಅಂತ ಹಿಂಗೆ ಆಡ್ತಿದ್ದಾಳು ಬಾಯಿ ಇವಳು. ಸಾಕನ್ ನಡಿಯಜ, ನಮ್ಮ ಅಪ್ಪ ಮನೆಯಿಂದ ಏನು ಒತ್ಕೊಂಡೆ ಬಂದಿಲ್ಲ ನಾನು. ಅಲ್ಲಿಂದ ಕಾಳು ಕಡ್ಡಿ ಅದು ಇದು ಅಂತ ತಂತ ತಿಂತಿದ್ದಲ್ಲ ಮದುವೆ ಆದ ಹೊಸರಲ್ಲಿ. ಅವಾಗ ಚೆನ್ನಾಗಿತ್ತೇನೋ, ಈಗ ನೋಡಿ ಈಗ ಅಂತಿದ್ಯಾ ಮೊಮ್ಮಗ ಮುಂದೆ. ಓಹೋ, ಅದನ್ನ ಏನ್ ತಂದಿದ್ದೆ ನಿಮ್ಮ ಅಪ್ಪ ಮನೆಯಿಂದವು, ಏನ್ ಚೀಲ್ ಗಟ್ಲೆ ತುಂಬ್ಕೊಂಬಂದಿದ್ಲು ಅನ್ನಂಗೆ ಹೇಳ್ತಿದ್ದಾಳೆ ಇಲ್ಲಿ. ಅದ್ಯಾಕೆ ಭತ್ತ ರಾಗಿ ಇವೆಲ್ಲ ತಾಂಬಂದ್ ತಿಂತಿರ್ಲೇ ಇಲ್ಲ ನೀನು. ಅದೇ ಈಗ ಸುಮ್ನೆ ಹೋಗೋದ್ ಬಿಟ್ಟು ಅದ್ ಏನಕ್ಕೆ ಹಂಗ ಆಡ್ಕೊಂಡು ಕುಂತಿದ್ದೀರಾ ನೀವು. ಹೋಗಿ ಬೇಗ ಹೊತ್ತಂತೆ ಬಾ, ಹೋಗಿ ಲೇಟ್ ಆಗಲ್ವಾ. ಸರಿ ಕಣವ ಗೀತಾ, ಮನೆ ಕಡೆಗೆ ಹುಷಾರು ಒಂಚೂರು. ಹುಷಾರಾಗಿ ನೋಡ್ಕೊ, ಹಸ್ಗಳು ಇವೆಲ್ಲ ನೋಡ್ಕೊಂಡು ಹುಷಾರಾಗಿರಮ್ಮ, ಬರ್ತೀವಿ ಬೇಗ. ಮಾವಯ್ಯ, ಈ ಅತ್ತೇನೋ ಹತ್ತಿರ ಬಿಟ್ಟ ಬನ್ನಿ ಇವತ್ತೊಂದಿನ, ಉಳ್ಕೊಂಡ್ ಬರ್ಲಿ ಬೇಕಾರೆ, ನಾಳೆ ಹೋಗ್ತೀರಾ ಕರ್ಕೊಂಡ್ ಬರೋದಂತೆ. ಅಯ್ಯೋ ಅವಳು ಉಳ್ಕೊಂಡ್ರೆ ಇಲ್ಲಿ ಆ ಲಕ್ಷ್ಮಕ್ಕ ಮಂತವ ಅವ್ರ ತಮ್ಮ ಮಂತ ಎಲ್ಲ ಅವ್ರಿವ್ರ ಮಂತ ಹೋಗಿ ಮಾತಾಡ್ಕೊಂಡು ಕುತ್ಕೊಂಡ್ರೆ ಯಾರಮ್ಮ. ಕಣಜ, ನನಗ್ ಬೇರೆ ಇನ್ನೇನ್ ಕೆಲ್ಸ ಇದೆ ಅಂತ ಹೇಳಿ ಬರೀ ಅವ್ರಿವ್ರ ಮಂತ ಹೋಗಿ ಮಾತಾಡ್ಕೊಂಡು ಕುತ್ಕೊಂಡದೆ ಅವ್ರಿವ್ರ ಸುದ್ದಿ ಅಲ್ವಾ ನನಗೆ. ತಾತ ಹಿಂಗೆ ಮಾತಾಡ್ಕೊಂಡು ಜಗಳ ಆಡ್ಕೊಂಡು ನಿಂತ್ಕೊಬೇಡ್ರಿ ನೀವು, ನಡೀರಿ ಬೇಗ ಹೋಗಿ ಬರೋಣ. ಸರಿ ಕಣಮ್ಮ, ಒಂಚೂರು ಮನೆ ಕಡೆಗೆ ಹುಷಾರು. ತಾತ ನಡಿ ಬೇಗ. ಅಯ್ಯೋ ಸುಮ್ಕಿರ್ಲ ಪಾಪ, ನಾನ್ ಬೇರೆ ಹಿಂದಕ್ ಕುಂತಿದ್ದೀನಿ. ನಿಮ್ ತಾತಕ್ ಸರಿಯಾಗಿ ಬೈಕ್ ಹೊಡಿಯಕ್ ಬರುತ್ತಾ ಇಲ್ವೋ. ಓಹೋ ಉಂಕಂಬಾರೆ, ಇಷ್ಟು ವರ್ಷದಿಂದ ನಾನು ಕರ್ಕೊಂಡು ಹೋಗ್ದಲೆ ನಿನ್ನ, ಅದ್ಯಾರು ಕರ್ಕೊಂಡು ಹೋಗ್ತಿದ್ದಾರೆ. ಇಷ್ಟು ವರ್ಷದಿಂದ ಚೆನ್ನಾಗೇ ಕೂತ್ಕೊಂಡ್ ಬರ್ತಿದ್ಯಾ. ಈಗ ನೋಡಿದ್ರೆ ನಿಮ್ಮ ತಾತಕ್ ಸರಿಯಾಗಿ ಬೈಕ್ ಹೊಡಿಯಕ್ ಬರಲ್ಲ ಅಂತಿದ್ಯಲ್ಲೇ. ಅಯ್ಯೋ ಏನೋ ನಿನ್ ಮೇಲೆ ಪ್ರೀತಿಗೆ ಲವ್ ಅಲ್ವೇ ತಾತ ನಿನ್ ಮೇಲೆ, ಅದಕ್ಕೆ ವಜ್ಜಿ ಹಂಗ್ ರೇಗಿಸ್ತಾ ಇರುತ್ತಪ್ಪ. ನೀನ್ ಅಷ್ಟಕ್ಕೆ ಹಂಗ ಆಡಿರಂಗೆ ವಜ್ಜಿ ಜೊತೆ. ಬಾ ಬೇಗ ಹೋಗೋಣ. ತಾತ ನಾನೇ ಎಷ್ಟು ಲೀಟರ್ ಕೊಡ್ತೀನಿ ಬಿಡ್ತಾತ. ಇಲ್ಲ ಪಾಪ ಸುಮ್ಮನೆ ನಡಿಯೋ. ಅದೆಂಗ್ ಕುಂತಿದ್ಯಾ ಹಂಗ ಗಲ್ವಾ ಕುತ್ಕೊಂಡು ಹೋಗ್ ಬರದ್ ಕಲಿ. ಅಲ್ಲೆಲ್ಲೂ ತೀಟ್ಲೆ ಮಾಡೋದು ಅದು ಇದು ಅವೆಲ್ಲ ಮಾಡಕ್ ಹೋಗ್ಬೇಡ ಕಣು. ಆಮೇಲೆ ನಮ್ ಜೊತೆ ಬಿಟ್ಟು ಬೇರೆ ಇನ್ನೆಲ್ಲೂ ಹೋಗಂಗಿಲ್ಲ ನೋಡಿ ನೀನು. ಆಮೇಲೆ ಆ ಹುಡುಗ ಸಿಕ್ತಾ ಈ ಹುಡುಗ ಸಿಕ್ತಾ ಹಂಗೆ ಹಿಂಗೆ ಅಂದ್ಕೊಂಡು ಹೋಗಿ ಅವ್ರಿವ್ರ ತಾವ್ ಕ್ಯಾಟೆ ಮಾಡ್ಕೊಂಡ್ ಬರೋದು ಅವೆಲ್ಲ ಮಾಡಕ್ ಹೋಗ್ಬಾರ್ದು ಕಣು. ಸರಿ ಆಯ್ತು ಬಾರಾಜಿ. ಏನ್ ನಿಮ್ಮ ಅಣ್ಣ ಮನೆಗೆ ಹೋಗ್ತಿದ್ಯಾ ಅಂತ ಕಣ, ಏನ್ ಹೇಳ್ಕೊಂಡ್ ಬಂದಿರೋಂಗ ಆಡ್ತಿದ್ಯಾ ನೀನು. ಧುನ್ ಧುನ್ ಧೂನ್ ಪೀಪ್ 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 ಪೀಪ್. ಎಲ್ಲ ಪಾಪ
ಅದೇನೋ ನಿನ್ ಅವತಾರಗಳು ಸುಮ್ಮನೆ ಕುತ್ಕೊಳ್ಳವು. ಅಯ್ಯೋ ಅಜ್ಜಿ, ಈ ವಯಸ್ಸಲ್ಲಿ ಬೈಕಲ್ಲೆಲ್ಲ ಹೋಗ್ಬೇಕಾರೆ ಎಂಜಾಯ್ ಮಾಡ್ಬೇಕಣ ಅಜ್ಜಿ, ನಿಂಗೆ ಏನ್ ಗೊತ್ತು? ಓ ಸರಿ ಕಣ, ಆಯ್ತು ನಡಿಯೋ. ಅದೇನೇನ್ ಮಾಡ್ಕೊಂಡು ಹೋಗ್ತೇ ನಡಿ. ಮತ್ತೆ ಸ್ಕೂಲ್ ಬಾಟ್ ಓಪನ್ ಅಲ್ಲಿ ನಿಂಗೆ ಮಾಸ್ಟರ್ ತ ಬಂದು ಎಂಜಾಯ್ ಮಾಡಿಸ್ತಿಂಕ ನಡಿಯೋ ನಿನಗೆ. ಓ ನೋಡ್ತಾತ ಈ ಅಜ್ಜಿಯ ಮಾತಾಡೋದ್ ನೋಡು. ನನಗೇನು ಮಾಸ್ಟರ್ ಕೊಟ್ಟಿರೋದು ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡಿದೀನಿ ಬೇಸಿಗೆ ರಜದಲ್ಲಿ. ಮಾಸ್ಟರ್ ನನಗೆ ಹೊಡಿತಾರೆ. ನೀನ್ ಬಂದು ಅಲ್ಲಿ ಹಂಗ್ ಚಾಡಿ ಹೇಳ್ತೀನಿ ಹಿಂಗ್ ಚಾಡಿ ಹೇಳ್ತೀನಿ ಅಂತ ಎದುರಿಸೋದೆಲ್ಲ ಇಟ್ಕೋಬೇಡ ಅಜ್ಜಿ ನೀನು. ಸ್ಕೂಲ್ ಮಂತವಲ್ಲ ಕರೆಯಲ್ಲಿ ನಮ್ಮೇಲೆ. ಅಯ್ಯೋ ಇವ್ ಏನದ ಇವು, ಈ ಹಳ್ಳಿ ರೋಡ್ಗಳಲ್ಲಿ ಗುಂಡಿ ಗೋಡ್ರುಗಳು ಜಾಸ್ತಿ. ಒಂಚೂರು ನಿಧಾನಕ್ಕೆ ಓಡಿಸೋ ಗಾಡಿಯ ತಾತ. ಚೆನ್ನಾಗಿ ಓಡಿಸಿದ್ದಕ್ಕೆ ಓಡಿಸುತ್ತ ನೀನು. ಹಂಗೆ ಲಚ್ಚಕ್ ಅನ್ಬೇಕು, ಹಂಗ್ ಓಡಿಸೋ ಗಾಡಿಯ. ಆ ಅಜ್ಜಿ ಬಿದ್ರು ಪರವಾಗಿಲ್ಲ, ನೀನ್ ಓಡಿಸು ಸ್ಪೀಡಾಗಿ ಹೇಳ್ತೀನಿ ನಾನು. ಸಂಸ್ಥೆ ಆರ್ಸು. ಇಲ್ಲ ಪಾಪ ಬಾರೋ ಸಾರಿ ಬಿಟ್ಟು ಆಮೇಲೆ 3 ಜನ ಬಿದ್ದು ಬೇಗ ರೂಟಕ್ಕೆ ಹೋಗದಲ್ಲ ಆಮೇಲೆ ಹಾಸ್ಪಿಟ್ಲಿಗೆ ಹೋಗನೇನು. ಅಯ್ಯೋ ಅವ್ನ್ ಮಾತು ಕೇಳ್ಕೊಂಡು ನೀನ್ ಹಂಗೆ ಕಾಡಿ ಅಜ್ಜ, ಸುಮ್ಮನೆ ನಡಿ. ನೋಡ್ದೇನೋ ಇವಳ ಅಣ್ಣ ಮನೆಗೆ ಹೋಗ್ತಿದೀನಿ ಅಂತ ಮಾತಿಗೆ ಸಲುವಾಗಿ ಸುಮ್ಮನ್ ನಡಿ ಅಂತಾಳಲ್ಲ ನನಗೆ. ಹಂಗೆ ದುಂಡಿಗೆ ತಿವಿ ತಾತ, ಹಿಂದಕ್ ತಿರುಗಿ ಹೇಳ್ತೀನಿ. ಅಜ್ಜಿ ಹಂಗೆ ಹಿಂದಕ್ ಬಿದೋಗ್ ಬಿಡಾಕು, ಹಂಗ್ ತಿವಿ ಹೇಳ್ತೀನಿ ಅಜ್ಜಿಗೆ. ಯಾಕೋ ಅಜ್ಜನು ಮೊಮ್ಮಗಳು ಸೇರ್ಕೊಂಡು ನನ್ನೇ ಸಾಯಿಸ್ಬೇಕಂತ ಇದ್ದೀರೇನೋ ನೀವು? ಸರಿ ಆಯ್ತು ನಡ್ರಿ, ನನಗೇನ್ ದಿಕ್ಕುದೇಶ ಇಲ್ಲ ನೋಡ್ರಿ. ನಮ್ಮ ಅಣ್ಣಿದಾನೆ, ನನ್ ಮಗ ಇದಾನೆ, ಆ ಸೀರಪ್ಪಗೆ ಹೇಳ್ತೀನಿ ನಡಿ. ನಿಮ್ಮ ಅಪ್ಪಂತವ ಸಂಜೆ 5ಕ್ಕೆ ನಡೆಯೋ ನಿನಗೆ. ಓ ಅದಕ್ಕೆ ಕಂತೋ ಈ ಅಜ್ಜಿ ಹಿಂಗ್ ಮಾತಾಡ್ತಿರೋದು. ಓ ನಮ್ಮ ಅಣ್ಣ ತಮ್ಮದಿರೆಲ್ಲ ಸಪೋರ್ಟಿಗಿದ್ದಾರೆ ಅಂತ ಎಲ್ಲ ಹೇಳ್ತೀರಿ ಅಜ್ಜಿ. ಅಯ್ಯೋ ಬಾರೋ, ಅವ್ರು ಬಂದೆಲ್ಲ ಇದ್ ಮಾಡ್ಕೊಂಡು ಹೋಗೋದ್ ನಾನು ಕಂಡಿದ್ದೀನಿ ಕಂಬ. ಓ ಅದ್ ಯಾಕಂಗ್ ಮಾತಾಡ್ತೀರಾ? ನಡ್ರಿ, ಬಾಯಿ ಮುಚ್ಕೊಂಡ್ ಸಾಕು. ಏನ್ ನಮ್ಮ ಅಣ್ಣ ತಮ್ಮದಿರು ಯಾವ್ದಕ್ಕೂ ಬರೋದೇ ಇಲ್ಲ, ಏನ್ ಮಾಡೋದೇ ಇಲ್ಲ ಅನ್ನಂಗೆ ಇದ್ ಮಾಡ್ತಿದ್ದೀರಲ್ಲ ನೀವು. ಓ ಸರಿ, ಮಣ್ಣು ಮನೆ ಬಂತು ಕಣ್ ಇಳಿ. ಓ ಏನಜ್ಜಿ, ನಿಮ್ಮ ಅಣ್ಣ ಬಂತವ್ ಯಾರು ಕಾಣ್ತಾನೆ ಇಲ್ವಲ್ಲಜ್ಜಿ? ಒಬ್ರು ಇಲ್ಲ ಹೊರಗಡಿಕೆ. ಅಯ್ಯೋ ಬೀಗ್ ರೂಟ್ ಅಲ್ವೇನ ಪಾಪ, ಅಲ್ಲೆಲ್ಲ ಅವ್ರ ಜಮೀನಾಗೆ ಶಾಮಿಯಾನ ಹಾಕ್ಸಿ ಅಲ್ಲಿ ಮಾಡ್ತಿರ್ಬೇಕು. ಇಲ್ಲಿ ಬಂತಾವ್ ಯಾರಿದ್ದಾರೋ? ನಡಿ, ಅಲ್ಲಿ ಶಾಮಿಯಾನ ಕಾಣಿಸ್ತಾರ, ಅಲ್ಲಿಗೆ ಹೋಗೋಣ. ಇಲ್ಲ ಪಾಪ, ನಿಮ್ಮ ಅಜ್ಜಿಗೆ ಹೇಳ್ಬಿಟ್ಟು ಬೇಗ ಊಟ ಮಾಡ್ಕೊಂಡು ಬೇಗ ಮುಯ್ ಹಾಕ್ಬಿಟ್ಟು ಬೇಗ ಒಡ ಕೇಳೋ. ಆಮೇಲೆ ಅವ್ರು ಸಿಕ್ಕಿರು ಇವ್ರು ಸಿಕ್ಕಿರು ಅಂತ ಹೇಳಿ ಇಲ್ಲೇ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿರ. ಅಯ್ಯೋ ನೀನ್ ಯಾಕಂಗ್ ಗಾಡಿ ಅಜ್ಜ? ಇನ್ನೇನ್ ಮುಗಿಸ್ಕೊಂಡು ಹೋಗನತ್ತೆ ಬಾ ಬಿರಿನ. ಇನ್ನೇನ ಹುಡುಗಿ ಆಲ್ಗಿಲೆಲ್ಲ ಕರ್ಕೊಂತೀನಂತ ಹೇಳಿದಾಳಲ್ಲ. ಹಂಗಂತ ನಿನ್ನ ಮಗ ಬೇರೆ ಬರೋದು 9-10 ಗಂಟೆ ಮಾಡ್ತಾನಲ್ಲಿ. ಆ ಮಗ ಒಂದೇ ಬಿಟ್ಟು ಇರಕಾತ ಮಂತವ. ನಡಿ ಬೇಗ ಅದೇಮ್ ಊಟ ಗೀಟ ಮಾಡ್ಕೊಂಡು ಮುಯ್ ಹಾಕ್ಬಿಟ್ಟು ಬಿರ್ನೆ ಹೊರಡು. ಓ ಜಯಮ್ಮ, ಬಾವ ಈಗ ಬಂದ್ರ? ಹ್ಞೂ ಕಣಣ್ಣ, ಈಗ ಬಂದು. ಏನ್ ಜೋರಾಗೆ ಮಾಡಿಸ್ಬಿಟ್ಯಾ ಬೀಗ್ ರೂಟವ? ಎಲ್ಲಿ ಅದಕ್ಕೆ ಎಲ್ಲೂ ಕಾಣ್ತಾ ಇಲ್ಲ, ಎಲ್ಲಿದ್ದಾರೆ? ಅಯ್ಯೋ ಫಂಕ್ಷನ್ ಅಲ್ವೇನಮ್ಮ, ಇಲ್ಲೇ ಎಲ್ಲೋ ಇರ್ಬೇಕು ನೋಡು ಹಂಗೆ. ಬಾವ ಚಿನ್ನೆಂ ಬಾವ ಸಮಾಚಾರ? ಮಳೆ ಬೆಳೆ ಎಲ್ಲ ಚೆನ್ನಾಗಿತ್ತ ಊರ್ ಕಡೆ ಪರವಾಗಿಲ್ವಾ? ಅಯ್ಯೋ ಏನೋ ಬಾರಪ್ಪ, ಈ ಸಲ ಮಳೆನೂ ಇಲ್ಲ ಬೆಳೆನೂ ಇಲ್ಲ ನಂಗೆ ಆಯ್ತೆ ಬಾ. ಈ ಮಳೆ ಎಲ್ಲ ಇದ್ದೈತಿ, ನಿಮ್ಮ ಕಡೆಗೆ ಒಂಚೂರು ಪರವಾಗಿಲ್ಲ ಮಳೆ? ಓ ಇಲ್ಲ ಕಂಬವ, ನಮ್ ಕಲಿಕೆಯಲ್ಲಿ ಒಂದದ ಉಯ್ದೋ ಇರೋದು ಅವಾಗ, ಮತ್ತಿನ್ನೆಲ್ಲಿ ಮಳೆನೇ ಇಲ್ಲ ಕಂಬವ. ಈ ಆಳ್ಗಟ್ಟಿದ ಮಳೆ ಏನಾಯ್ತೋ ಏನೋ, ಏನ್ ಕತೆಯೋ, ಸುತ್ತಲೂ ಮಳೆ ಹೋಯ್ತೈತಿ. ನೋಡಿರೆ ಈ ಕಡೆಗೆ ಮಳೆ ಇಲ್ವಲ್ಲ, ಏನ್ ಮಾಡೋದಂತ ಗೊತ್ತಾಗ್ತಿಲ್ ಕಮ್ಮಗ. ಸರಿ ಆಯ್ತು, ಅದೇನ್ ಕೆಲಸ ನೋಡಿ ನಡಿ ನೀನು. ಜಯಮ್ಮ, ಬಾವ ನೀನು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೇಕು. ಇರ್ರಿ ಹೋಯ್ರಂತೆ, ಅಲ್ಲಿ ಇನ್ನೇ ಮಳೆ ಇಲ್ಲ ಅಂತಿದ್ರಲ್ಲ, ಮಂತವ್ ಇನ್ನೇನು ಕೆಲಸ ಇರಲ್ವಲ್ಲ, ಉಳ್ಕಳಿ ಇವತ್ತು ನಾಳೆ ಹೋಯ್ರಂತೆ. ಇಲ್ಲ ಕಣಣ್ಣ, ಸೊಸೆ ಬೇರೆ ಒಬ್ಳನ್ನ ಬಿಟ್ಟು ಬಂದೀವಿ ಗೀತಮ್ಮನ. ಇಲ್ಲ ಹೋಗ್ತೀವಿ, ಅದೇನ್ ನೋಡೋಗು, ನಿನ್ ಕೆಲಸ ನೋಡು. ಹ್ಞೂ ಸರಿ ಕಣಮ್ಮ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿ. ಅಯ್ಯೋ ಬೀಗ್ ಊಟಕ್ಕೆ ಬಂದಿರೋದೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಕ್ಕೆ ಮಟನ್ನ. ಮಟನ್ ಬಿಗಿಯಾಗಿ ಬಿಡಿಸಿದ್ ಸಾಕು ಈ ವೈದ್ಯೊಂದು. ಓ ಇದ್ಯಾಕೋ ಪಾಪ ಏನೋ ಗೊಣಗ್ತಿದೆಯಲ್ಲೋ, ಅದೇನ್ ಜೋರಾಗಿ ಹೇಳು. ಅಯ್ಯೋ ಅವ್ನು ಹಂಗೆ ಕಣಣ್ಣ, ಏನ್ ಬೇಕಾ ಸುಮ್ನೆ ಹಿಂಗ್ ಮಾತಾಡ್ತಿರ್ತಾನೆ. ಏನಿಲ್ಲ, ಅದೇನ್ ನೀನ್ ಬಂದ ನೋಡೋಗ್ ನೀನು. ತಾತೋಯ್ ಮಟನ್ ಸಾರ್ ಹಂಗೆ ಗಮ್ ಅಂತ ಇಟ್ಕಂತ. ಮಂಜಣ್ಣ ಸುಮ್ಮ ಕೂತ್ಗಳು, ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಇಲ್ಲಿ ನಮ್ಮ ಅಕ್ಕನೂ ನಮ್ಮ ಅಣ್ಣು ಕೇಳಿಸ್ಕೊಂಡ್ರು ಏನ್ ಅಂದ್ಕೊಳ್ಳಲ್ವ ಯಾರು? ಬ್ಯಾಡ, ಏನು ಮಾತಾಡ್ಬೇಡ್ಕ, ಸುಮ್ನಿರು. ಸರಿ ಆಯ್ತು ಕಂಬಿಡಜ್ಜಿ, ನಾನು ಏನು ಮಾತಾಡಲ್ಲ, ಸುಮ್ನೆ ಊಟ ಮಾಡ್ಕೊಂಡು ಎದ್ ಬರ್ತೀರಿ. ಯಾ ಜಯಮ್ಮ,
ಎಲ್ಲ ನಿಮ್ಮ ಅತ್ಕೆಯರು ಯಾರು ಕಾಣ್ತಾನೆ ಇಲ್ವಲ್ಲಿ? ಅಯ್ಯೋ ಅವ್ರಿನ್ನೇನು ಶೃಂಗಾರ ಮಾಡ್ಕೊಂಡು ಬರೀ ಅವ್ರ ಇವ್ರ ಜೊತೆ ಫೋಟೋ ತೆಗ್ಸೋದು ಆಗ್ತಿರತ್ಕೊಂಡ್ ಬರ್ರಿ. ಊಟ ಮಾಡ್ಕೊಂಡು ನಮ್ಮ ಪಾಡಿ ನಾವು ಮುಯ್ ಕೊಟ್ಬಿಟ್ಟು ಎದ್ದೋಗ ಸುಮ್ನೆ. ನೋಡು ಬಂದ್ ಇಷ್ಟೊತ್ತಾಯ್ತೆ, ನೋಡಿರು ನೋಡ್ದಂಗ್ ಹೋಗ್ತಿದ್ದಾಳೆ. ಬಂದಾರಲ್ಲ ಅಲ್ಲಿಂದ ಒಂಚೂರು ಮಾತಾಡ್ಸಾರ ಬಿಡೋಣ ಅನ್ನಂಗಿಲ್ಲ ಅವಮ್ಮ. ಏನಂದ್ರು ನಿಮ್ಮ ಅಣ್ಣ ಹೆಸರಿನ ಕಣೆ. ನೋಡ್ ಬಂದ ತಕ್ಷಣ ಬಂದು ಬಾವ ತಂಗಿ ಅಂತ ಎಷ್ಟೊಂದು ಇದ್ರಾಗ ಮಾತಾಡ್ತಾ. ನೋಡಿರೆ ಇವರು ಹಿಂಗ್ ಮಾಡ್ತಾರಲ್ಲ, ಅದಕ್ಕೆ ಇಲ್ಲಿಗೆಲ್ಲ ಬರಕ್ ಬೇಜಾರು ಕಣೆ ನಮ್ಗೆ. ಅಯ್ಯೋ ನಾವೇನ್ ದಿನ ಇಲ್ಲೇ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕಾ? ಏನೋ ಫಂಕ್ಷನ್ ಅಂತ ಬಂದಿದೀವಿ ಇವತ್ತು. ಊಟ ಮಾಡ್ಕೊಂಡು ಮುಯ್ ಕೊಟ್ಬಿಟ್ಟು ಹೋಗ ನಡ್ರಿ ಎತ್ತಗ್ ಬೇಗ. ತಾತ ತಾತೋಯ್ ಇದು ಏನ್ ತಾತ ಇಷ್ಟೊಂದು ಇದ್ ಮಾಡ್ಸ್ಯಾರಿ? ಕಬಾಬು, ಬಿರಿಯಾನಿ, ಕಾಳು, ಮಟನ್ನು, ಚಿಕನ್ ಫ್ರೈ, ಕಾಳುಳಿ. ಅಯ್ಯೋ ಏನ್ ತಾತ ಚಪಾತಿನೂ ಹಾಕಿದ್ದಾರೆ. ಏನ್ ತಿಂದು ಏನ್ ಬಿಡಂತಾತ? ಇಲ್ಲ ಪಾಪ, ನಿನಗೆ ಏನೇನ್ ತಿನ್ಬೇಕು ಅನ್ಸುತ್ತೆ ಎಲ್ಲ ತಿನ್ನು. ಎಷ್ಟಾಯ್ತು ಅಷ್ಟು ತಿಂದು ಎದ್ದು ಕೈ ತೊಳ್ಕೊಳ್ಳೋ. ಇಲ್ಲ ಪಾಪ, ನಿಧಾನಕ್ಕೆ ಹೊಟ್ಟೆ ತುಂಬ ಊಟ ಮಾಡವು. ಅಲ್ಲಿಂದ ಬಂದಿಲ್ವಾ ಬೈಕಲ್ಲಿ ಪೆಟ್ರೋಲ್ ಗಿಟ್ರೋಲ್ ಖರ್ಚು ಮಾಡ್ಕೊಂಡು? ಏನು ಪುಕ್ಷಾಟ ಬರುತ್ತಾ? ಅದೆಲ್ಲ ತೀರಂಗೆ ಪೆಟ್ರೋಲ್ ದುಡ್ಡಾರು ಹುಟ್ಟಂಗೆ ಊಟ ಮಾಡವು ಹೊಟ್ಟೆ ತುಂಬ. ಸರಿಕಂತ ತಾಳ್ತಾತ, ನನಗೆ ಏನೇನಾಗುತ್ತೋ ಅದನ್ನೆಲ್ಲ ಹೊಟ್ಟೆ ತುಂಬ ಊಟ ಮಾಡ್ತೀನಿ. ನೀವು ಊಟ ಮಾಡು. ಸಾಂಬಾರ್ ಮಾತ್ರ ಸಕ್ಕತ್ತ ಮಾಡಿದ್ನ ಅನ್ಕತ್ತ. ಏನೇನ್ ಮಾಡ್ಯಾರೆ? ಒಳ್ಳೆ ಬೀಗ್ರೂಟ ಮಾಡ್ಯಾರ ಕಣಜಿ. ಆದ್ರೂ ನಿಮ್ಮ ಅಣ್ಣ ಬಂದ್ಲಿ ಮತ್ತೆ 100 ಗ್ರಾಮ್ ಚಿನ್ನ ಕೊಟ್ಟಿರೋದೇನು ಸುಮ್ಮನೆ ಹುಡುಗಿ ಬಂದ್ಲಿ? ಅವರಿಗೆ ಹೊಟ್ಟೆ ತುಂಬ ಈ ತರ ಮಾಡಿ ಊಟ ಹಾಕ್ಬಾರ್ದ? ಅದ್ರಾಗ ಬೇರೆ ಒಂದ್ ಬೈಕ್ ಬೇರೆ ಕೊಟ್ಟಾರಂತೆ ವರದಕ್ಷಿಣೆ. ಓ ಅಷ್ಟೆಲ್ಲ ಕೊಟ್ಟಿರೋದಕ್ಕೆ ಕಣಜಿ ಇವ್ರು ಹಿಂಗ್ ಮಾಡ್ಸಿರೋದು. ಇಲ್ಲ ಪಾಪ, ಊಟದ ಮೇಲೆ ಜೋಸ್ ಮಾತಾಡ್ತಿರೋ ಅಜ್ಜಿನ ಮೊಮ್ಮಗನು ಬಿರ್ಬಿರ್ನೆ ಊಟ ಮಾಡಿ ಎದಾಡ್ರು. ಓ ಜಯಮ್ಮ ಈಗ ಬಂದ? ಅಲ್ಲಿ ಊಟ ಕುತ್ಕೊಂಡ್ಬಿಟ್ಟಿದ್ಯಾ? ಅಲ್ಲಿ ಹೋಗಿ ಪಾಪನ್ ಜೊತೆ ಒಂದ್ ಫೋಟೋ ಗೀಟೋ ತೆಗೆಸ್ಕೊಂಡ್ ಬರ್ಬೇಕು ತಾನೆ? ಅಯ್ಯೋ ತಕ್ಷರಾಯ್ತು ಬನ್ನಿ. ಅದಕ್ಕೆ ಟೇಬಲ್ ಬೇರೆ ಖಾಲಿತ್ತಲ್ಲ, ಅದ ಊಟ ಮಾಡ್ಕೊಂಡು ಹೋಗ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಮೊಯ್ ಕೊಡೋಣ ಅಂತ ಹೇಳಿ ಊಟ ಮಾಡ್ತಿದೀವಿ. ಬನ್ನಿ. ಓ ಅಣ್ಣ ಚೆನ್ನಾಗಿದ್ದೀರಾ? ಪಾಪ ಹೆಂಗಿತ್ತ ಊಟ? ಹ್ಞೂ ಕಣಮ್ಮ, ಊಟ ಮಾತ್ರ ತುಂಬ ಚೆನ್ನಾಗಿ ಮಾಡಿಸಿದ್ದೀರಾ. ಯಾರಿಗೆ ಹೇಳಿದ್ರಿ ಭಟ್ರಿಗೆ? ಅಯ್ಯೋ ಅವ್ರು ಯಾರೋ ನಮ್ಮ ಮನೆ ಫ್ರೆಂಡ್ ಅಂತ ಕಮ್ಮ, ಅವರು ಜಯರಾಮ ಅನ್ನೋರಂತೆ. ಓಹೋ, ಜಯರಾಮ್ ಕೊಟ್ಟಿದ್ರಾ? ಅದಕ್ಕೆ ಕಣಮ್ಮ, ಭಾರಿ ಚೆನ್ನಾಗಿ ಮಾಡಿದ್ದಾನೆ ಅಡುಗೆ ಮಾತ್ರ. ಸರಿ ಸರಿ ಅದಕ್ಕೆ ಊಟ ಮಾಡ್ಕೊಂಡು ಬನ್ನಿ ಫೋಟೋ ತೆಗೆಸ್ಕೊಂಡು ಹೋಗಿರಂತೆ. ಸರಿ ಕಣಮ್ಮ, ಅದೇನ್ ಕೆಲಸ ನೋಡಿ ನಡಿ, ನೀನು ಬರ್ತೀವಿ. ಕೇಳಿಸ್ಕೊಂಡ್ರೆ ನೀವು ಮಾತಾ? ನಮ್ಮ ಅಣ್ಣ ನೋಡು ಇದ್ದು ಹೋಗು ಅಂತಂದ್ರು ಒಂದ್ ಮಾತಿಗಾದ್ರು ಇರ್ರಿ ಇವತ್ತು ನಾಳೆ ಹೋಗಿರಂತೆ ಅಂತಾಳೆ ನೀವಳು. ಎಷ್ಟೇ ಆಲಿ ಅಣ್ಣ ಅಣ್ಣನೇ, ಅತ್ಕೆನೇ ಅಲ್ವೇನ್ರಿ? ನಡ್ರಿ ಬಿರ್ಬಿರ್ ಊಟ ಮಾಡಿ ಎತ್ತಗಿ ಹೋಗಿ ಮುಯ್ ಕೊಟ್ಬಿಟ್ಟು ಹೋಗೋಣ. ನೋಡಿದ್ರ ಸ್ನೇಹಿತರೆ, ನಮ್ಮ ಅಣ್ಣನ ಮಗನ್ ಮದುವೆದು ಬೀಗ್ರೂಟಕ್ಕೆ ಬಂದಿದೀವಿ. ಅಡಿಗೆ ಮಾತ್ರ ಭಾರಿ ಚೆನ್ನಾಗಿ ಮಾಡಿಸಿದ್ದಾರೆ. ನೀವು ಎಲ್ಲ ಅವಾಗ ಬೀಗ್ರೂಟಕ್ಕೆ ಹೋಗ್ತಿದ್ರಿ ಹಿಂಗೆ ಅಣ್ಣನ ಮಗಂದು ಫ್ರೆಂಡ್ ಮಗಂದು ಅಂತ ಹೇಳಿ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.